ಶರಣ್ರಿ ಅಪ್ಪ. ಆ್ಯಕ್ಚುಲಿ ನಾನು ಇವತ್ತಿರೋದು ಬೆಂಗಳೂರಲ್ಲಿ. ಇವತ್ತು ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು, ಯಾವುದು ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮಸ್ತೈತಿ, ಒಂದು ಸತಿ ವಿಸಿಟ್ ಮಾಡಬೇಕು ಅಂಥೇಳಿ. ಸರಿ ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದೆ. ಅದಿರೋದು ಕಬ್ಬನ್ ಪಾರ್ಕ್ ಒಳಗೆ. ರೆಡಿಯಾಗಿ ಮೆಟ್ರೋದಾಗ ಹೊಂಟೆ. ಒಂದು ಪ್ರಾಬ್ಲಮ್ ಅಂದರೆ ಬೆಂಗಳೂರಾಗಿದ್ದರೆ ಮೆಟ್ರೋ, ಬಸ್ಸು, ಓಲಾ, ಊಬರ್ ಈ ಥರ ಹೋಗ್ಬೇಕು. ಈ ಬೈಕ್ ಆಗಲಿ ಕಾರಾಗಲಿ ಅಲ್ಲಿ ಇಲ್ಲ. ಹುಬ್ಳಿ ಆದರೆ ಬೇಕಾದಂಗೆ ನಾವು ಬೈಕ್ ತೊಗೊಂಡು ಓಡಾಡ್ತೀವಿ, ಬಿಟ್ಟರೆ ಕಾರ್ ತೊಗೊಂಡು ಓಡಾಡ್ತೀವಿ. ಸೊ ಹಂಗೆ. ಆದರೆ ಇಲ್ಲಿ ಹಂಗೆ ಅಲ್ಲಲ್ಲ. ಹೋದ್ರೆ ಮೆಟ್ರೋಗೆ ಹೋಗ್ಬೇಕು, ಇಲ್ಲ ಬಸ್ಸಿಗೆ ಹೋಗ್ಬೇಕು, ಇಲ್ಲ ಓಲಾ ಊಬರ್. ನನಗೆ ಒಂದು ಪ್ರಾಬ್ಲಮ್ ಏನಂದರೆ ಈ ಓಲಾ ಊಬರ್ ಬುಕ್ ಮಾಡೋಕ್ಕೆ ಕಿರಿಕಿರಿ. ಬರಲ್ಲ ಅಂತಲ್ಲ, ಬಟ್ ನಂಗೆ ಅದು ಈ ಮ್ಯಾಪ್ ಹಾಕೋದಿದೆಯಲ್ಲ, ಫಸ್ಟ್ ಆಫ್ ಆಲ್ ನಾನು ಇವತ್ತಿಗೂ ಮ್ಯಾಪ್ ಹಾಕ್ಬಿಟ್ಟು ಎಲ್ಲೂ ಹೋಗಿಲ್ಲ. ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಹೋದರೂ ಅಷ್ಟೇ, ನಾನು ಮ್ಯಾಪ್ ಹಾಕ್ಕೊಂಡು ಹೋಗಲ್ಲ, ಕೇಳ್ಕೊಂಡು ಹೋಗ್ಬಿಡ್ತೀನಿ. ಅದೊಂದು ನಂಗೆ ದೊಡ್ಡ ಪ್ರಾಬ್ಲಮ್. ಆ ಮ್ಯಾಪ್ ಅರ್ಥನೇ ಆಗಲ್ಲ, ಅದು ಹೆಂಗೆ ಹೋಗ್ತಾರೋ ಕೃಷ್ಣನಿಗೆ ಗೊತ್ತು. ಸೊ ಅದಕ್ಕೆ ನಾನು ಮೆಟ್ರೋಗೆ ಹೋದೆ. ಕಬ್ಬನ್ ಪಾರ್ಕ್ ಆಬ್ವಿಯಸ್ಲಿ ಮೆಟ್ರೋ, ಪರ್ಪಲ್ ಲೈನ್. ಮೆಜೆಸ್ಟಿಕ್ ಹೋಗ್ಬಿಟ್ಟು ಚೇಂಜ್ ಮಾಡಬೇಕು. ಇದೊಂದು ಇಲ್ಲಿ ದೊಡ್ಡ ಕನ್ಫ್ಯೂಷನ್ ಅಪ್ಪ. ಈ ಮೆಟ್ರೋ ಗ್ರೀನ್ ಲೈನ್, ಯೆಲ್ಲೋ ಲೈನ್, ಪರ್ಪಲ್ ಲೈನ್ ಈ ಥರ ಲೈನ್ಸ್ ಇದ್ದಾವೆ. ಇನ್ನೂ ಯಾವ್ಯಾವ ಕಲರ್ ಬರ್ತಾವೋ ಗೊತ್ತಿಲ್ಲ. ಟೋಟಲಿ ಕನ್ಫ್ಯೂಷನ್. ಆ ಮೆಟ್ರೋ ಅದೊಂಥರ ಡಿಫ್ರೆಂಟಾಗಿ ಮ್ಯಾಪಿಂಗ್ ಮಾಡ್ಯಾರ. ಅದು ಯೆಲ್ಲೋ ಲೈನು, ಗ್ರೀನ್ ಲೈನ್ ಅಲ್ಲೇ ಅಕ್ಕಪಕ್ಕ ಇದ್ರೂ ಅದು ಹೆಂಗೆ ಮೇಲೆ ಕೆಳಗೆ ಹೋಗುತ್ತೋ ಅದು ಕಂಪ್ಲೀಟಾಗಿ ಒಂದು ಸತಿನೂ ನೋಡಬೇಕಲ್ಲ, ಒಂದು ಸತಿ ನೋಡ್ಬೇಕು ಖರೆ. ಫೈನಲಿ ಕಬ್ಬನ್ ಪಾರ್ಕಿಗೆ ಬಂದೆ. ಬಂದ ತಕ್ಷಣ ಅದು ಚಿನ್ನಸ್ವಾಮಿ ಸ್ಟೇಡಿಯಮ್ ಐತಲ್ಲ, ಅದ್ರ ಪಕ್ಕ ಆಯ್ತದ. ನಡ್ಕೊಂಡು ಹೋದೆ ಅಲ್ಲಿಗೆ. ಸೊ ಫೈನಲಿ ಇಲ್ಲಿ ಬಂದೆ. ಸೊ ಮ್ಯೂಸಿಯಮಿಗೆ ಬಂದೆ. ಇಲ್ಲಿ ಹೊರಗಡೆ ಸೋಲಾರ್ ಸಿಸ್ಟಮು, ಒಂದು ಏನೋ ಏರೋಪ್ಲೇನ್ ಇತ್ತು, ಆಮೇಲೆ ಏನೋ ಇನೋವೇಟಿವ್ ಆಗಿತ್ತು. ಒಳಗಡೆ ಹೋದರೆ ಡೈನೋಸಾರ್, ಆರ್ಟಿಫಿಷಿಯಲ್ ಡೈನೋಸಾರ್, ಅದು ರಿಯಾಕ್ಷನ್ ಕೂಡ ಮಾಡೋ ಥರ. ಮತ್ತು ಅದ್ರ ಜೊತೆ ಮುಂದೆ ಹೋದರೆ ರೈಟ್ ಬ್ರದರ್ಸ್ ಮಾಡಿರೋಂಥ ಫ್ಲೈಟು, ಇನ್ನೊಂದಿಷ್ಟು ಏನೇನೋ ಐಟಮ್ಸ್ ಇದ್ದವು. ಬಟ್ ನಂಗೆ ಅದೆಲ್ಲ ಅರ್ಥ ಆಗೋಲ್ಲ. ಇಂಜಿನಿಯರ್ಸಿಗೆ ತುಂಬ ಚೆನ್ನಾಗಿ ಅರ್ಥ ಆಗೋದು. ಆಮೇಲೆ ಅಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹೇಳಿದ್ರು. ಸನ್ನು ಎಲ್ಲ ಗ್ರಹಗಳ ಬಗ್ಗೆ, ಅದ್ರ ಜೊತೆ ಸನ್ ಎಷ್ಟು ದೊಡ್ಡದಿರುತ್ತೆ ಭೂಮಿಗಿಂತ ಅಂತ ಅವತ್ತು ಅರ್ಥ ಆಯ್ತು. ಬಟ್ ಚಲೋ ಐತಿ, ನೋಡ್ಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್.